ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ರು ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶಾಪ್ಗೆ ಇವಾಗ ತಾನೇ ಬಂದೆ, ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಇವರೇ ಇದ್ರು ಇವತ್ತು. ನೆನ್ನೆ ಸ್ವಲ್ಪ ಲೇಟಾಗಿ ಬಂದ್ರು, ದಾವಣಗೆರೆಗೆ ಹೋಗಿದ್ರಲ್ಲ, ಹಂಗಾಗಿ ಒಂಚೂರು ಲೇಟಾಗೆ ಬಂದ್ರು. ಇನ್ನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ರು, ಯಾಕೋ ಗೊತ್ತಿಲ್ಲ, ಇವತ್ತು ಬೇಗ ಎದ್ದು ಶಾಪ್ ಬಂದ್ರು. ಹಂಗಾಗಿ ನಾನು ಇವತ್ತು ಬರ್ಲಿಕ್ಕೆ ಹೋಗಿರ್ಲಿಲ್ಲ. 2 ದಿನನೂ ಜಾಸ್ತಿ ಕೆಲಸ ಆಗೋಗ್ಬಿಟ್ಟಿತ್ತು. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲೇನೆ ಸುಮಾರು 10 ಗಂಟೆ 10:30 ಆಗೋಗ್ಬಿಡೋದು. ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ ನನ್ನ ಮನೇಲಿ. ಇವರು ಶಾಪ್ ನೋಡ್ಕೊಳ್ತಾ ಇದ್ರು. ಇನ್ನಿವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. 2 ದಿನ ಬೇಜಾರಾಗ್ತಾ ಇತ್ತಲ್ಲ ಒಬ್ಳೇ ಇದ್ದು, ಹಂಗಾಗಿ ಒಂದ್ ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಹಾಗೆ ಇವಾಗ ಚಳಿಗಾಲ ಆಗಿರೋದ್ರಿಂದ ನಂಗೆ ಜಾಸ್ತಿ ಸ್ವಲ್ಪ ಸ್ವೆಟರ್ಸ್ ಎಲ್ಲ ಬೇಕು. ನಂಗೆ ಚಳಿ ಅಷ್ಟೊಂದು ತಡ್ಕೊಳ್ಲಿಕ್ಕೆ ಆಗಲ್ಲ, ಎಲ್ಲ ಸ್ವಲ್ಪ ಹಳೇದಾಗೋಗ್ಬಿಟ್ಟಿದೆ. ಹಾಗಾಗಿ ಒಂಚೂರು ಅದನ್ನೆಲ್ಲ ತಗೊಂಡ್ ಬರೋಣ ಅಂತೇಳಿ ಇವಾಗ ಹೊರಟಿದೀವಿ. ಇನ್ನ ಊಟ ಮಾಡಿಲ್ಲ. ಇವ್ರು ಇಲ್ಲೇ ಇದ್ರಲ್ಲ, ನಾನಿಲ್ಲಿ ಬಂದ್ಬಿಟ್ಟು ಮನೆಗೆ ಇವ್ರು ಊಟ ಕಳ್ಸೋಣ ಅಂತಾನೆ ಬಂದೆ. ಕಸ್ಟಮರ್ಸ್ ಇಲ್ಲ, ಇಬ್ರು ಒಟ್ಟಿಗೆ ಹೋಗೋಣ ಅಂತಿದ್ದಾರೆ. ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅದಾದ್ಮೇಲೆ ಶಾಪಿಂಗ್ ಹೋಗ್ತೀವಿ. ನಾಷ್ಟ ಆಯ್ತಾ? ಮೈಕ್ ಮೈಕ್ ನಾನೆಲ್ಲ ಮಿಸ್ಸಸ್ಗೆ ಪೌಡರ್ ಹಾಕ್ಬಿಟ್ಟು ಒರೆಸ್ತಾರಲ್ಲ ಅದು ಅನ್ಕೊಂಡೆ. ಮೇಕಪ್ ಮಾಡ್ತಾ ಇದೀಯ ಅನ್ಕೊಂಡೆ ನಾನು. ಪೌಡರ್ ಹಾಕ್ಬಿಟ್ಟು ಒರೆಸ್ತಾರಲ್ಲಮ್ಮ, ಅಲ್ಲ ಮೈಕ್ ಒರೆಸ್ತಾರಲ್ಲ ಅದು ಅನ್ಕೊಂಡೆ. ಹಂಗ ಮಾಡ್ಕೋಬಹುದು. ಮೇಕಪ್ ಮಾಡ್ಕೊಟ್ಟಾಗ ಮೇಕಪ್ ಅನ್ಕೊಂಡೆ, ಹೆಂಗಸರು ಕುಂಡ್ರಿಸ್ಬಿಟ್ಟು ಏನಪ್ಪ ಮೇಕಪ್ ಹೆಂಗ್ ಮಾಡ್ತಾವನೆ ಅನ್ಕೊಂಡೆ. ಚೆನ್ನಾಗ್ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡು. ಇವ್ರು ನಮ್ಗೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅವ್ರು ಮಾತಾಡ್ತಿದ್ರೇನೆ ನಮಗ್ ನಗು ಬರ್ತಿರುತ್ತೆ. ನನಗೆ ರೇಗಿಸ್ತಾ ಇದೆಯಾ? ನಂಗೆ ನಗು ಬರ್ತಾ ಇಲ್ಲ. ನಾನ್ ನಗ್ತೀನಿ, ಆ ತಮಾಷೆಯಾಗಿ ಮಾತಾಡ್ತಾರಲ್ಲ ಅದಕ್ಕೆ ನಂಗೆ ಜಾಸ್ತಿ ನಗು ಬರುತ್ತೆ. ಇವ್ರನ್ನ ರೇಗಿಸ್ತಾರಲ್ವಾ, ಹಂಗಾಗಿ ಇವ್ರು ನಗಲ್ಲ. ಯಾವಾಗಲೂ ನಾನು ವಿಶಾಲ್ ಮಾರ್ಟು ಇಲ್ಲಾಂದರೆ ಮಲ್ಲೇಶ್ವರಮು, ಅದನ್ನು ಬಿಟ್ಟರೆ ಚಿಕ್ಕಪೇಟೆ, ಜಾಸ್ತಿ ನಾನು ಇಲ್ಲೇ ಹೋಗಿ ಶಾಪಿಂಗ್ ಮಾಡೋ ಅಂಥದ್ದು. ಆದರೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬಂದಿದ್ದು. ಅದನ್ನೇ ಇಲ್ಲಿ ನಾನು ಅಪ್ಪ ಮಾತಾಡ್ತಾ ಇದ್ದೋ, ಆದರೆ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿದ್ರು. ಹಾಗಾಗಿ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಮ್ಯೂಟ್ ಮಾಡಿದೆ. ಮೊದಲು ಮೆನ್ ಸೆಕ್ಷನ್ಗೆ ಹೋಗೋಣ ಅಂತೇಳಿ ಮೆನ್ ಸೆಕ್ಷನ್ಗೆ ಬಂದು ಅಪ್ಪುಗೆ ಜಾಕೆಟ್ ಬೇಕಿತ್ತು, ಅದನ್ನು ನೋಡ್ತಾ ಇದ್ರು. ಅವರು ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ಅವ್ರು ನೋಡಿಬಿಟ್ಟು ಬೇಡ, ಈಚೆ ಕಡೆನೇ ಈ ದುಡ್ಡಿಗೆ ಡಬಲ್ ತೊಗೊಳ್ಬೋದು ನಾವು ಅಂತೇಳಿ ತೊಗೊಳ್ಲಿಕ್ಕೆ ಹೋಗಲಿಲ್ಲ ಅವರು. ಇನ್ನು ನಾನು ಕೆಲವೊಂದಿಷ್ಟು ಮನೆಗೆ ಶೋ ಪೀಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡೋಣ ಅಂತೇಳಿ ನೋಡ್ತಿದ್ದೆ. ಹ್ಯಾಂಡ್ ವರ್ಕ್ ಮಾಡಿರೋದೆಲ್ಲ ಇತ್ತು, ಚೆನ್ನಾಗಿತ್ತು. ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಬ್ಯಾಗ್ಗಳು ಅಷ್ಟೇ ಚೆನ್ನಾಗಿರೋ ಬ್ಯಾಗ್ಸ್ ಎಲ್ಲ ಇತ್ತು. ನಾನು ತೊಗೊಳ್ಲಿಕ್ಕೆ ಹೋಗಲಿಲ್ಲ, ನಂಗೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು, ಹಾಗಾಗಿ ತೊಗೊಳ್ಳಿಲ್ಲ. ಇನ್ನು ಇಲ್ಲಿ ಅಪ್ಪು ಒಂದು ಶೂ ನೋಡಿದ್ರು, ಅವರಿಗೆ ಶೂ ತುಂಬಾ ಇಷ್ಟ ಆಯಿತು. ಪ್ರೈಸ್ ಬಂದು 2,500 ರೂಪಾಯಿನೋ ಇತ್ತು. ಅವರು ಮೆನ್ ಸೆಕ್ಷನ್ಗೆ ಹೋದಾಗ ಜಾಕೆಟ್ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಳ್ಳಿಲ್ಲ. ಅವ್ರು ಈಚೆ ಕಡೆ ಹೋದರೆ ತೊಗೊಳ್ಳೋಣ ಅಂತೇಳಿ. ಇಲ್ಲಿ ಶೂ 2,500 ರೂಪಾಯಿ ಇದ್ದರೂ ಕೂಡ ಚೆನ್ನಾಗಿದೆ, ತಗೋ, ಎಲ್ಲಾದರೂ ಹೋದಾಗ ಹಾಕೊಳ್ಳೋಕ್ಕಾಗುತ್ತೆ ಅಂತೇಳಿ ಪಾಪ ಬಲವಂತ ಮಾಡ್ತಾಯಿದ್ರು. ನನಗೆ 2,500 ರೂಪಾಯಿ ಎಲ್ಲ ಕೊಟ್ಟು ಯಾರು ಶೂ ತೊಗೋತಾರಪ್ಪ, ನಾನು ಅಷ್ಟೊಂದು ಕಾಸ್ಟ್ಲಿದೆಲ್ಲ ಹಾಕೋದೇ ಇಲ್ಲ, ಹಂಗಾಗಿ ಬೇಡ ಅಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಇನ್ನು ಅಲ್ಲಿ ನಾನು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಅದರಲ್ಲೂ ಕೂಡ ಹುಡುಕೊಂಡು ಕಡಿಮೆ ರೇಟ್ ಯಾವುದಿರುತ್ತೆ ಅದನ್ನೊಂದು 2 ಸ್ವೆಟರ್ಸ್ ಏನೋ ತೊಗೊಂಡೆ. ಇನ್ನು ಅಲ್ಲಿಂದ ನಾವು ನೇರವಾಗಿ ವಿಶಾಲ್ ಮಾರ್ಟಿಗೆ ಬಂದು ಇಲ್ಲಿಗೆ ಬಂದು ಕೆಲವೊಂದಿಷ್ಟು ಜೀನ್ಸ್ನ ನೋಡ್ತಾ ಇದ್ದೆ. ಹಾಗೆ ಡೈಲಿ ವೇರ್ಗೆ ಸ್ವಲ್ಪ ಟಾಪ್ಸ್ನ ನೋಡೋಣ ಅಂತ ಅಂದ್ಕೊಂಡು ಅದನ್ನು ನೋಡಿದೆ. ಹೋಗಿದ್ದು ಸ್ವೆಟರ್ ತೊಗೊಳ್ಳಿಕ್ಕೆ, ಆದರೆ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬರೋದಾಯಿತು. ಏನಾದರೂ ಹೊಸ್ದಾಗಿ ಇದ್ದರೆ ತೊಗೊಳ್ಳೋಣ ಅಂತ ಹೇಳಿ. ಇನ್ನು ಈ ಸ್ವೆಟರ್ ತುಂಬ ಚೆನ್ನಾಗಿತ್ತು ಅಂತೇಳಿ ಅಪ್ಪು ತಗೋ ಅಂತ ಅಂತಿದ್ರು, ಆದರೆ ಅದೆಲ್ಲ ನನ್ನ ಸೈಜ್ ಇರಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಇನ್ನು ನನಗೆ ಕಿಚನಿಗೆ ಸ್ವಲ್ಪ ಬೌಲ್ಸ್ ಎಲ್ಲ ಬೇಕಿತ್ತು, ಅದು ನೋಡೋಣ ಅಂತೇಳಿ ಹಂಗೆ ಮೇಲ್ಗಡೆ ಹೋಗಿದ್ದು. ಹಾಗೆ ಮೆನ್ ಸೆಕ್ಷನ್ಗೂ ಕೂಡ ಹೋದು, ಮತ್ತು ಇಲ್ಲೇನಾದರೂ ಜಾಕೆಟ್ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು. ಅವರಿಗೆ ಇಲ್ಲೂ ಕೂಡ ಇಷ್ಟ ಆಗಲಿಲ್ಲ. ಅಲ್ಲಿ ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತೇಳಿ ಅವ್ರು ತೊಗೊಳ್ಳಿಲ್ಲ. ಆದರೆ ಇಲ್ಲಿ ಕಲೆಕ್ಷನ್ ಅಷ್ಟೊಂದು ಅವ್ರಿಗೆ ಇಷ್ಟ ಆಗಲಿಲ್ಲ. ಒಟ್ನಲ್ಲಿ ನನಗೆ ಚೆನ್ನಾಗಿರೋ ಥರನೇ ಅನ್ನಿಸ್ತಿತ್ತು, ಅವರು ಟೇಸ್ಟಿಗೆ ಸಿಗೋವಂಥದ್ದು ಅಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ನಾನು ಕೆಲವೊಂದಿಷ್ಟು ಮ್ಯಾಟ್ ಬೇಕಿತ್ತು, ಮ್ಯಾಟ್ ನೋಡೋಣ ಅಂತೇಳಿ ಮ್ಯಾಟ್ನೂ ಕೂಡ ನೋಡಿದೆ. ಮ್ಯಾಟ್ ಹಾಕೋ ಬೇಡ ಅಂತ ಅನ್ನಿಸ್ತು, ನನಗೆ ಸ್ವಲ್ಪ ದೊಡ್ಡದು ಬೇಕಿತ್ತು. ಕಿಚನ್ಗೆ ಹಾಕೋಕ್ಕೆ ಒಂದು ಮ್ಯಾಟ್ ಬೇಕಿತ್ತು. ಸುಮಾರು ದಿನದಿಂದ ನೋಡ್ತಾನೇ ಇದ್ದೀನಿ, ಆದರೆ ನನಗೆ ಬೇಕಾಗೋ ಥರದ ಮ್ಯಾಟು ಸಿಗ್ತಾನೇ ಇಲ್ಲ, ಹಾಗಾಗಿ ಸುಮ್ಮನೆ ಅದೇ ಮ್ಯಾಟೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಅದು ಎಲ್ಲಿ ಬಿಸಾಕಿದೆಯಾ? ಇದಾದರೆ ಚೆನ್ನಾಗೈತೆ ತಗೋ, ಮನೇಲಿ ಓಡಾಡೋಕೆ ಆಯ್ತದೆ, ಫ್ಲೋರೆಲ್ಲ ಗಲೀಜು ಆಯ್ತದೆ. ಇಕ್ಕೋ, ಮನೆಯೊಳಗೆ ಹೋಗಿದ ತಕ್ಷಣ ಹಾಕೋ, ಚಳಿ ಅಲ್ವಾ. ಇರ್ತದೆ ನೋಡಮ್ಮ, ಲೈಟ್ ನೋಡು, ಬ್ಲೂ ಕಲರ್.
ಸೈಜ್ ಇರ್ತದೆ ಕಷ್ಟ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಂಗೆ ಸುತ್ತಾಡಿಕೊಂಡು ಇವಾಗ ಶಾಪಿಗೆ ಬಂದಿದ್ದೀವಿ. ಸಾಮಾನ್ಯವಾಗಿ ಅಪ್ಪು ಏನಾದರೂ ಈಚೆ ಕಡೆ ಹೋದಾಗ ಅವ್ರು ಬಂದ ಮೇಲೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ನಾವು. ಇವಾಗ ಮಾತ್ರ ಅವ್ರು 2 ದಿನ ಹೋಗಿರೋದು, ಕೆಲವೊಮ್ಮೆ 4-5 ದಿನ ಎಲ್ಲ ಹೋಗ್ತಿರ್ತಾರೆ. ಆವಾಗಂತೂ ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ. ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ, ಅವರು ಕೂಡ ನನ್ನ ಮಿಸ್ ಮಾಡ್ಕೊತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ಸ್ವೆಟರ್ ಬೇಕು ಅಂತೇಳಿ ಶಾಪಿಂಗ್ ಹೋಗಿದ್ದು. ಕೆಲವೊಮ್ಮೆ ಏನು ಗೊತ್ತಾ, ಏನು ಶಾಪಿಂಗ್ ಇರಲ್ಲ, ಆದರೂ ಕೂಡ ಒಂದು ರೌಂಡ್ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರ್ತೀವಿ. ಇನ್ನು ಅಪ್ಪು ಸ್ವಲ್ಪ ಲ್ಯಾಬಿಗೆ ಹೋಗಬೇಕಿತ್ತು, ಹಾಗಾಗಿ ಅವ್ರು ಲ್ಯಾಬಿಗೆ ಹೊರಟ್ರು. ನಾನು ಅವ್ರು ಬರೋವರೆಗೂ ಶಾಪಲ್ಲಿದ್ದೆ. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಕತ್ಲೇ ಆಗೋಯ್ತು. 6:15 ಆಗಿತ್ತು ನನ್ನ ಮನೆಗೆ ಬಂದಾಗ. ಇವಾಗ ಬೇಗನೆ ಕತ್ಲಾಗತ್ತೆ ಅಲ್ವಾ. ಮನೆಗೆ ಬಂದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರಬೇಕಿತ್ತು. ಬಟ್ಟೆ ಎಲ್ಲ ತೊಗೊಂಡು ಬಂದು ಇಡ್ತಾ ಇದ್ದೀನಿ. ಏನು ಫೋಲ್ಡ್ ಮಾಡಲಿಕ್ಕೆ ಹೋಗಲಿಲ್ಲ, ಆಮೇಲೆ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿದ್ಮೇಲೆ ನಾನು ಬಟ್ಟೆ ಮಡಿಸ್ಲಿಕ್ಕೆ ಹೋಗೋದು. ಅಲ್ಲಿವರೆಗೂ ಬಟ್ಟೆನೆಲ್ಲ ಮುಟ್ಲಿಕ್ಕೆ ಹೋಗಲ್ಲ ನಾನು. ಏನೋ ಒಂಥರ ನನಗೆ ಆ ಬಟ್ಟೆ ಮಡಿಸೋ ಕೆಲಸ ಅಂದ್ರೇ ಇಷ್ಟ ಇಲ್ಲ. ಮಾಡಬೇಕಲ್ಲ ಅಂತ ಅಂದ್ಕೊಂಡು ಕೊನೆಯಲ್ಲಿ ಆ ಕೆಲಸ ಇಟ್ಕೊಂಡು ಮಡಚಿಡ್ತೀನಿ ಅಷ್ಟೇ, ಇಷ್ಟಪಟ್ಟಂತೂ ಮಾಡಲ್ಲ. ಇನ್ನಿವಾಗ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ನಾವು ಮೊನ್ನೆ ಒಂದು ಹೋಮನ ಮಾಡಿಸಿದ್ದೀವಿ, ಹಾಗಾಗಿ 12 ದಿನ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಲಿಕ್ಕೆ ಹೇಳಿದ್ದಾರೆ. ಕೆಲವೊಮ್ಮೆ ಏನು ಮಾಡ್ತಾಯಿದ್ದೆ ಅಂದರೆ, ಶಾಪಿಂದ ಸ್ವಲ್ಪ ಲೇಟಾಗಿ ಏನಾದರೂ ಬಂದರೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ, ನೇರವಾಗಿ ಅಡುಗೆ ಮಾಡಲಿಕ್ಕೆ ನಿಂತ್ಕೊಂಡು ಬಿಡ್ತಿದ್ದೆ. ಆದರೆ ಇವಾಗ ಹಚ್ಚಬೇಕು ಅಂತ ಹೇಳಿದಾರಲ್ಲ, ಹಾಗಾಗಿ ಸ್ವಲ್ಪ ತಡ ಆಗಿದ್ರು ಕೂಡ ಮೊದಲು ಪೂಜೆ ಮುಗಿಸಿ ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ತೀನಿ. ಹಾಗೆ ನಿನ್ನೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೂಡ ತಂದು ಕೊಟ್ಟಿದ್ರು, ಅದನ್ನು ಓಪನ್ ಮಾಡಿರಲಿಲ್ಲ ನಾನು. ಹಾಗಾಗಿ ಇವತ್ತು ಪೂಜೆ ಮುಗಿಸ್ಬಿಟ್ಟು ಅದನ್ನು ಕೂಡ ಓಪನ್ ಮಾಡಿದೆ. ನನಗೆ ಈ ಪ್ರಸಾದ ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಟು ತಿಂತೀನಿ. ನನಗೂ ಅಷ್ಟೇ, ಅಪ್ಪಗೂ ಅಷ್ಟೇ, ಇಬ್ರಿಗೂ ಇಷ್ಟ ಆಗುತ್ತೆ. ಅವ್ರಿಗೆ ಪ್ರಸಾದ ಜೊತೆ ಅಯ್ಯಪ್ಪ ಸ್ವಾಮಿಗೆ ಹೋದವ್ರ ಹತ್ರ ಹಲ್ವ ತೊಗೊಂಡು ಬರ್ಲಿಕ್ಕೆ ಹೇಳ್ತಾರೆ. ಈಗ ಸಂತು ಹೋಗ್ತಾನಲ್ಲ, ಅವನಿಗೂ ಅಷ್ಟೇ ಹಲ್ವ ತಂದುಬಿಡು ಸ್ವಲ್ಪ ಅಂತ ಹೇಳ್ತಾರೆ. ಅವ್ರಿಗೇನೋ ಈ ಪ್ರಸಾದ ಮತ್ತು ಹಲ್ವಾ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಪೂಜೆ ಕೂಡ ಮುಗೀತು. ಇನ್ನೇನು ಸ್ವಲ್ಪ ರಾತ್ರಿ ಅಡುಗೆ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಇವತ್ತು. ಯಾಕಂದರೆ ಮಧ್ಯಾಹ್ನ ನಾವು ಸ್ವಲ್ಪ ತಡವಾಗಿ ಊಟ ಮಾಡಿದ್ದು. ಶಾಪಿಂಗ್ ಹೋಗೋದು ಒಂದು 10 ನಿಮಿಷ ನಂಗೆ ಬಂದು ಊಟ ಮುಗಿಸ್ಕೊಂಡು ಹೋಗಿದ್ದು ನಾವು. ಹಾಗಾಗಿ ಜಾಸ್ತಿ ಹಸಿವು ಕೂಡ ಇಲ್ಲ, ನನಗೂ ಏನು ಹಸಿವಿಲ್ಲ, ಅಪ್ಪಗೂ ಕೂಡ ಅಷ್ಟೊಂದು ಹಸಿವಿಲ್ಲಂತೆ. ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಮಾಡು ಅಂತ ಹೇಳಿದ್ರು, ಹಾಗಾಗಿ ನಿಧಾನಕ್ಕೆ ಮಾಡ್ತೀನಿ. ನನಗೆ ಊಟನೇ ಬೇಡ ಅನಿಸ್ತಾ ಇದೆ. ಅವರೊಬ್ಬರಿಗೆ ಏನಾದರೂ ಮಾಡಿಕೊಡ್ಬೇಕು. ಇದು ಬಂದು ಓಮ್ ಕಲೆಕ್ಷನ್ ಅಂತ ಹೇಳ್ಬಿಟ್ಟು NTTF ಹತ್ರ ಇದೆ, ಅಲ್ಲಿ ಹೋಗಿ ತೊಗೊಂಡು ಬಂದು. ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಪ್ಪು ಫ್ರೆಂಡ್ ಹೇಳಿದ್ರಂತೆ, ಹಾಗಾಗಿ ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೋ. ಆದರೆ ಸ್ವಲ್ಪ ರೇಟೆಲ್ಲ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಅಷ್ಟೊಂದು ದುಡ್ಡು ಕೊಟ್ಟು ನನಗೆ ಬಟ್ಟೆ ತೊಗೊಳ್ಲಿಕ್ಕೆಲ್ಲ ನಿಜವಾಗ್ಲೂ ಮನಸ್ಸೇ ಬರಲ್ಲ. ಯಾವಾಗಲೂ ಅಷ್ಟೇ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಆದಷ್ಟು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋ ಬಟ್ಟೆಗಳನ್ನ ಹಾಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಯಾವುದಾದ್ರೂ ಬಟ್ಟೆ ಹಾಕೊಂಡ್ರೆ ನಡೆಯುತ್ತೆ ಅಲ್ವಾ, ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಸಾಕು. ಅದೇ ಕ್ವಾಲಿಟಿ ಬೇಕು, ಇದೇ ಕ್ವಾಲಿಟಿ ಬೇಕು ಅಂತೇಳಿ ನಾನು ಹುಡುಕೊಂಡೆಲ್ಲ ಹೋಗಲ್ಲ. ಇನ್ನು ಈ ಚಳಿಗಾಲ ಶುರುವಾಗಿದ್ದರಿಂದ ಇವತ್ತು ನಾವು ಶಾಪಿಂಗ್ ಹೋಗಿದ್ದು, ಇಲ್ಲಾಂದರೆ ನಾನು ಹೋಗ್ತಾನೂ ಇರಲಿಲ್ಲ. ಇದೊಂದು ಸ್ವೆಟರ್ನ ತೊಗೊಂಡು ಬಂದೆ, ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ. ಹಾಗೆ ಸ್ವಲ್ಪ ರೇಟ್ ಕೂಡ ಕಡಿಮೆ ಇದು, ಹಂಗಾಗಿ ತೊಗೊಂಡಿದ್ದು. ರೇಟ್ ಬಂದು 450 ರುಪೀಸ್. ಇದು ಹೊರಗಡೆ ಇನ್ನೂ ಕಮ್ಮಿಗೆ ಸಿಕ್ಕಿರೋದು ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ 450 ರುಪೀಸು. ಚೆನ್ನಾಗಿದೆ. ಇನ್ನು ಇದೊಂದು ತೊಗೊಂಡೆ. ಸಾಮಾನ್ಯವಾಗಿ ನಾನು ಡೈಲಿ ಚೂಡಿದಾರನೇ ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ, ಹಾಗಾಗಿ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ ಶಾಪಲ್ಲಿ ಕುತ್ಕೊಂಡಾಗಂತೂ ಎಷ್ಟು ಚಳಿ ಆಗುತ್ತೆ ಗೊತ್ತಾ. ಅದು ಯಾವಾಗಲೂ ನಾವು ಡೋರ್ ಓಪನ್ ಮಾಡಿರ್ತೀವಲ್ವ, ಥಂಡಿ ಗಾಳಿ ಹಂಗೆ ಒಳಗಡೆನೇ ಬರುತ್ತೆ, ಹಾಗಾಗಿ ಹಾಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೆರಡೇ ತೊಗೊಂಡಿದ್ದು. ಅಲ್ಲಿ ಅಪ್ಪು ಒಂದು ಜರ್ಕಿನೇನೋ ನೋಡ್ತಾ ಇದ್ರು, ಆ ಜರ್ಕಿನೆಲ್ಲ 7000 8000 ಆ ಥರ ಎಲ್ಲ ಇತ್ತು. ಅಯ್ಯೋ ಅಷ್ಟೊಂದೆಲ್ಲ ಕೊಟ್ಟು ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರು ಏನೋ ತೊಗೊಳ್ಳಿಲ್ಲ ಪಾಪ. ಅಯ್ಯೋ ಬೇಡ, ಬೇರೆ ಎಲ್ಲಾದರೂ ಹೋದ್ರೆ ಅದಕ್ಕಿಂತ ಕಡಿಮೆನೇ ಸಿಗುತ್ತೆ, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಯಾಕೆ ತೊಗೊಳ್ಳೋದು ಅಂತೇಳಿ ಅವರು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತೇಳಿ ವಿಶಾಲ್ ಮಾರ್ಟ್ಗೆ ಬಂದು ಅಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡೆ. ಇದು ಮನೇಲಿ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇವಾಗ ಚಳಿ ಅಲ್ವಾ, ಈ ಮನೇಲಂತೂ ನೆಲದ ಮೇಲೆ ಕಾಲೇ ಇಡ್ಲಿಕ್ಕಾಗಲ್ಲ, ಅಷ್ಟು ಥಂಡಿ ಕೊರಿತಾ ಇರುತ್ತೆ. ಹಾಗಾಗಿ ಮನೆಗೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಶಾಪಲ್ಲಿ ಈಗಾಗಲೇ ಒಂದಿದೆ, ಮನೇಲಿ ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದಿದ್ದು. ಇವರು ಸ್ವಲ್ಪ ಟವಲ್ ತೊಗೊಂಡ್ರು.
ವಿಶಾಲ್ ಮಾರ್ಟಲ್ಲಿ ಒಂಥರ ಚೆನ್ನಾಗಿತ್ತು, ಇವತ್ತು ಆಫರ್ಸ್ ಎಲ್ಲ ಇತ್ತು. ಅದಲ್ಲದೆ ಸುಮಾರಷ್ಟು ಸ್ವೆಟರ್ಸ್ಗಳೆಲ್ಲ ಕಲೆಕ್ಷನ್ಸ್ ಇತ್ತು. ನಮಗಂತೂ ಒಂದು ಬಿಟ್ಟು ಇನ್ನೊಂದು ಇಷ್ಟ ಆಗ್ತಾ ಇತ್ತಲ್ಲಿ. ಈ ಸೀಸನ್ಗೆ ಅಂತಲೇ ಹೇಳ್ಬಿಟ್ಟು ಹಾಕಿದಾರೋ ಏನೋ ಗೊತ್ತಿಲ್ಲ, ಆದರೆ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿದೆ. ಯಾರಾದ್ರೂ ಹೋಗಂಗಿದ್ರೆ ಹೋಗಿ ನೋಡಿ. ಬಗಲ್ಗುಂಟೆಯಲ್ಲಿ ವಿಶಾಲ್ ಮಾರ್ಟ್ ಇದೆಯಲ್ಲ, ಆ ವಿಶಾಲ್ ಮಾರ್ಟಲ್ಲಿ ನಾವು ಹೋಗೋದು. ಇನ್ನು ಅವರು ಸ್ಲಿಪ್ಪರ್ ತೊಗೊಂಡಿದ್ದಾರೆ, ನಾನು ತಂದು ಸೋಫಾ ಮೇಲೆ ಇಟ್ಟಿದ್ದೀನಿ ನೋಡಿ. ಇದೊಂದು ಜೊತೆ ತಗೊಂಡ್ರು ಅವರು. ಇನ್ನು ಇದು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗತ್ತೆ ಅಂತೇಳಿ ತೊಗೊಂಡೆ. ಇದೊಂದು ಸ್ವೆಟರ್ ತೊಗೊಂಡೆ. ಇದು ನೋಡಿ ಚೆನ್ನಾಗಿದೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ಬೆಚ್ಚಗಾಗುತ್ತೆ. ಇದು 499 ರುಪೀಸು. ಹೊರಗಡೆ ತೊಗೊಂಡ್ರು ಕೂಡ ಇಷ್ಟೇ ಅಂತ ಅನಿಸುತ್ತೆ, ಹಾಗಾಗಿ ಇದನ್ನು ತೊಗೊಂಡೆ. ಕ್ವಾಲಿಟಿ ಚೆನ್ನಾಗಿತ್ತು. ಇದನ್ನ ಅಪ್ಪನೇ ಸೆಲೆಕ್ಟ್ ಮಾಡಿದ್ದು. ಒಂದು ಸಲ ತೊಗೊಳ್ತೀಯಾ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ತಗೋ ಅಂತ ಹೇಳ್ಬಿಟ್ಟು, ಹಾಗಾಗಿ ಇದನ್ನು ತೊಗೊಂಡೆ. ಕಲರ್ ಕೂಡ ಚೆನ್ನಾಗಿದೆ, ಒಂಥರ ಜಿಪ್ ಇದೆ. ಇದು ಎಲ್ಲಾದರೂ ಈಚೆ ಕಡೆ ಹೋದಾಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ಲಿಮ್ ಫಿಟ್ ಇದು, ಒಂಥರ ಲುಕ್ ವೈಸು ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಇದು ಬಿಟ್ಟರೆ ಇನ್ನು ಇದು ಬಂದು ಒಪ್ಪು ತೊಗೊಂಡಿದ್ದು. ಪಾಪ ಅವರು ಇವತ್ತು ಇದೊಂದನ್ನೇ ತೊಗೊಂಡಿದ್ದು, ಬೇರೆ ಏನು ತೊಗೊಂಡಿಲ್ಲ ಅವರು. ಅವ್ರಿಗೇನೋ ವಿಶಾಲ್ ಮಾರ್ಟಲ್ಲೂ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಅವರೊಂದು ಜಾಕೆಟ್ ಬೇಕು ಅಂತೇಳಿ ಹುಡುಕ್ತಾ ಇದ್ರು, ಅದು ಸಿಗಲಿಲ್ಲ. ಒಂದೇನೋ ಇಷ್ಟ ಆಯಿತು, ಅದು ಸೈಜ್ ಆಗಲಿಲ್ಲ ಅವ್ರಿಗೆ. ಹಾಗಾಗಿ ಬೇಡ ಬಿಡು, ಇನ್ನೊಂದ್ಸಲ ಬಂದಾಗ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡ್ರು. ಇನ್ನು ನಾನು ಮನೆಗೆ ಸ್ವಲ್ಪ ಟಿಶ್ಯೂ ಬೇಕು ಅಂತೇಳಿ ಟಿಶ್ಯೂ ತೊಗೊಂಡೆ. ಇನ್ನು ನನಗೆ ಒಂದು ಬೂಟ್ ಕಟ್ ಜೀನ್ಸ್ ಬರುತ್ತಲ್ಲ, ಪ್ಯಾಂಟು, ಅದನ್ನು ತೊಗೊಂಡೆ. ನಿಜ ಹೇಳಬೇಕು ಅಂದರೆ ವಿಶಾಲ್ ಮಾರ್ಟಲ್ಲಿ ಆರಾಮದಲ್ಲಿ ಈ ಥರ ಜೀನ್ಸ್ನೆಲ್ಲ ತೊಗೊಳ್ಬೋದು. ನಾವು ಈಚೆ ಕಡೆ ಹೋಗಿ ಶಾಪಲ್ಲಿ ತೊಗೊಂಡ್ರೆ ಜೀನ್ಸೇ 800-900 ರೂಪಾಯಿ ಇರುತ್ತೆ. ನಾನು ಕೇಳಿದ್ದೀನಿ ಕೂಡ, ಇಷ್ಟೊಂದು ಕೊಡಬೇಕಾ ಅಂತೇಳಿ ಚಿಕ್ಕಪೇಟೆಗೆಲ್ಲ ಹುಡ್ಕೊಂಡು ಹೋಗಿ ತೊಗೊಂಡು ಬಂದಿದ್ದೆ. ಇಲ್ಲಿ ಆರಾಮದಲ್ಲಿ ಕೊಡ್ಬೋದು ಅಂತ ಅನ್ನಿಸ್ತು. ಯಾಕಂದರೆ 499 ರುಪೀಸ್ ಇರುತ್ತೆ ಒಂದು, ಇಲ್ಲಾಂದರೆ 399 ರುಪೀಸ್ ಇರುತ್ತೆ. ಇನ್ನೂ 400 ರೂಪಾಯಿ ಉಳಿಸ್ದಂಗೆ ಆಗುತ್ತೆ. ಇನ್ನೊಂದು ಜೀನ್ಸ್ ಏನಾದರೂ ತೊಗೊಳ್ಬೋದು ನಾವು, ಆ ಥರ ಯೋಚನೆ ಮಾಡ್ತೀನಿ ನಾನು. ಹಾಗಾಗಿ ಜೀನ್ಸ್ ಏನಾದರೂ ತೊಗೊಳ್ಬೇಕು ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗ್ತೀನಿ. ಇನ್ನು ಇದೊಂದು ಟಾಪ್ ತೊಗೊಂಡೆ, ಚೆನ್ನಾಗಿದೆ. ಇದು 199 ರುಪೀಸು. 199 ರುಪೀಸು. ಇದು ಅಷ್ಟೇ ಸ್ಲಿಮ್ ಫಿಟ್ಟು. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಎಮ್ ಸೈಜಲ್ಲಿ ತೊಗೊಳ್ತಾ ಇದ್ದೆ. ಇದು ಬಂದು ಎಲ್ ಸೈಜ್ ಇದೆ. ಶಾರ್ಟ್ ಬರುತ್ತೆ ಎಮ್ ಸೈಜು, ಹಾಗಾಗಿ ನಾನು ಒಂಚೂರು ಲೆಂತ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ ಸೈಜ್ ತೊಗೊಂಡು ಬಂದಿದ್ದೀನಿ. ಈ ಟವಲ್ ಕೂಡ ತೊಗೊಂಡೆ. ಇದೊಂಥರ ಚೆನ್ನಾಗಿತ್ತು ಸಾಫ್ಟಾಗಿ, ಹಾಗಾಗಿ ಟವಲ್ ತೊಗೊಂಡೆ. ಇನ್ನು ಅಡುಗೆ ಮನೆಗೆ ಕೆಲವೊಂದಿಷ್ಟು ಬೌಲ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ. ಇದು ಸಿರಾಮಿಕ್ದು 20 ರೂಪಾಯಿದು ಒಂದು, ಹಾಗಾಗಿ ಒಂದು 5 ತೊಗೊಂಡೆ. ಹಾಗೆ ಇದು ಪ್ಲಾಸ್ಟಿಕ್ದು, ಇದು 49 ರುಪೀಸು. ಇಷ್ಟು 5 ಪೀಸ್ ಏನೋ ಬಂದಿದೆ. ಸಾಮಾನ್ಯವಾಗಿ ಇವಾಗ ಅಡುಗೆ ಎಲ್ಲ ಮಾಡ್ತಿರ್ತೀನಲ್ವ, ಅವಾಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೆರಡನ್ನೂ ತೊಗೊಂಡೆ. ಚೆನ್ನಾಗಿದೆ, ಒಳ್ಳೆ ಕ್ಯೂಟಾಗಿದೆ, ಸಖತ್ ಕ್ಯೂಟ್ ಅಂತ ಅನ್ನಿಸ್ತು ನನಗೆ. ಇಷ್ಟನ್ನು ಕೂಡ ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಹೋಗಿದ್ದು ಒಂದೇ ಒಂದು ಸ್ವೆಟರ್ ತೊಗೊಳ್ಬೇಕು ಅಂತೇಳಿ ಇಷ್ಟೊಂದೆಲ್ಲ ತೊಗೊಂಡು ಬಂದಿದ್ದಾಯಿತು. ಇನ್ನು ಇನ್ನೊಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡಬೇಕು. ಏನಂದರೆ ನಾನು ಇತ್ತೀಚೆಗೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಇದ್ರ ಬಗ್ಗೆ ಇದ್ದೇ ಇರುತ್ತೆ. ಏನಂದರೆ, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಲ್ವಾ ಶಿಲ್ಪ, ನೀವು ಕನ್ಸೀವ್ ಆಗಿದ್ದೀರಾ ತಾನೇ, ಯಾಕೆ ಈ ವಿಷಯನ ನಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ, ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತೀರಾ, ಇದನ್ನ ಯಾಕೆ ನೀವು ಶೇರ್ ಮಾಡ್ಕೊಳ್ತಾ ಇಲ್ಲ, ನಾವು ನಿಮ್ಮ ಫ್ಯಾಮಿಲಿಯವ್ರ ಥರ ತಾನೇ ಹೇಳ್ಬೋದಲ್ವಾ ಅಂತ ಹೇಳಿ ಬರೀ ಇದೇ ಕಮೆಂಟ್ ಬರ್ತಾಯಿತ್ತು. ಅದರಲ್ಲೂ ಕೂಡ ನಾವು ಟ್ರಿಪ್ ಹೋದಾಗಂತೂ ಎಷ್ಟು ಜನ ಪಾಪ ಪ್ರೀತಿಯಿಂದ ಯಾಕೆ ಈ ಸಮಯದಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಹಂಗೆಲ್ಲ ಮಾಡಬಾರ್ದು ಅಂತ ಎಲ್ಲ ಹೇಳಿ ಕಮೆಂಟ್ ಮಾಡಿದರು. ಹಾಗೆ ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದೆ ಅಲ್ವಾ ವ್ಲಾಗು, ಅಂದರೆ ನಾನು ಮಾರ್ನಿಂಗ್ ರೊಟೀನ್ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಂತೂ ನೀವು ಈ ಸಮಯದಲ್ಲಿ ಯೋಗ ಮಾಡಬಾರ್ದು, ರೆಸ್ಟ್ ಮಾಡಬೇಕು, ಯಾಕೆ ನೀವು ಯೋಗ ಎಲ್ಲ ಮಾಡ್ತಾ ಇದ್ದೀರಾ ಅಂತೇಳಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ. ಹಾಗಾಗಿ ಬ್ಲಾಗಲ್ಲೇ ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ಕಮೆಂಟ್ಸಿಗೆ ರಿಪ್ಲೈ ಮಾಡಿದರೂ ಕೂಡ ಒಬ್ರಿಗೆ ಗೊತ್ತಾಗುತ್ತೆ, ಒಬ್ರಿಗೆ ಗೊತ್ತಾಗಲ್ಲ, ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇರ್ತೀರಾ. ಹಾಗಾಗಿ ನೇರವಾಗಿ ವಿಡಿಯೋದಲ್ಲೇ ಹೇಳ್ಬಿಟ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರೆ ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ. ಅದರಲ್ಲಿ ಸೀಕ್ರೆಟ್ ಮಾಡೋ ಅಂಥದ್ದು ಏನಿದೆ, ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ನಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದು ನಡೆದ್ರೂ ಕೂಡ ಕೆಟ್ಟದ್ದು ನಡೆದ್ರೂ ಕೂಡ ನಾನು ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತಲೇ ಅಂದ್ಕೊಳ್ಳೋದು ಜಾಸ್ತಿ. ಒಳ್ಳೆಯದೇ ನಡೀಲಿ. ಹಾಗಾಗಿ ಈ ಥರ ಗುಡ್ ನ್ಯೂಸ್ ಎಲ್ಲ ಏನಾದರೂ ಇದ್ದರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಆ ಥರ ಎಲ್ಲ ಏನಿಲ್ಲ. ಯಾಕೆ ಎಲ್ರಿಗೂ ಆ ಥರ ಅನ್ನಿಸ್ತು ಅಂತಲೂ ನನಗೆ ಗೊತ್ತಿಲ್ಲ.
ಇತ್ತೀಚೆಗೆ ನನ್ನ ಡೈಲಿ ರುಟೀನ್ದು ಮಿನಿ ಬ್ಲಾಗ್ ಎಲ್ಲ ಶೇರ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹಂಗೆ ಅನ್ನಿಸ್ತು, ಅಥವಾ ನಾನು ಸ್ವಲ್ಪ ದೊಗ್ಳೆ ಡ್ರೆಸ್ ಎಲ್ಲ ಹಾಕೊಳ್ತಾ ಇದ್ದೀನಲ್ವ, ಅದಕ್ಕೆ ನಿಮಗೆ ಹಂಗೆ ಅನ್ನಿಸ್ತು ಗೊತ್ತಿಲ್ಲ. ಒಟ್ಟಿನಲ್ಲಿ ಹಂಗೆ ಕೇಳ್ತಾ ಇದ್ರಲ್ವಾ, ನನಗೇನೋ ಒಂಥರ ಆಶ್ಚರ್ಯ ಆಯಿತು, ಯಾಕೆ ಎಲ್ಲರೂ ಈ ಥರ ಕೇಳ್ತಾ ಇದ್ದಾರೆ, ಏನೋ ನನ್ನ ಫೇಸಲ್ಲಿ ಚೇಂಜಸ್ ನೋಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಕ್ಲಿಯರ್ ಮಾಡಿಬಿಡೋಣ. ಯಾವತ್ತೋ ಒಂದಿನ ಇಲ್ಲ ಅಂತ ಹೇಳಿ ನಿಮಗೂ ಒಂಥರ ಬೇಜಾರಾಗುತ್ತೆ. ಇದನ್ನು ಅವತ್ತೇ ಹೇಳ್ಬೋದಿತ್ತಲ್ಲ, ನೀವು ಇಷ್ಟು ದಿನ ಆದಮೇಲೆ ಹೇಳೋವಂಥದ್ದು ಏನಿದೆ ಅಂತ ಕೂಡ ನೀವೇ ಕೇಳ್ತೀರಾ. ಹಾಗಾಗಿ ಇವತ್ತೇ ಕ್ಲಿಯರ್ ಮಾಡಿಬಿಟ್ಟೆ ಅಷ್ಟೇ. ಇನ್ನಿವಾಗ ಅಡುಗೆನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಗಲೇ ಹೇಳ್ದಂಗೆ ಸ್ವಲ್ಪ ಸಿಂಪಲಾಗೆ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ಸಿಂಪಲಾಗಿ ಸ್ವಲ್ಪ ತರಕಾರಿನೆಲ್ಲ ಸೇರಿಸ್ಬಿಟ್ಟು ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾವಾಗಲೂ ಒಬ್ಬರು ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ, ಮೋಮೋಸ್ ರೆಸಿಪಿನ ಶೇರ್ ಮಾಡಿ ಶಿಲ್ಪ, ನಾವು ಮನೇಲಿ ಟ್ರೈ ಮಾಡಬೇಕು ಅಂತೇಳಿ. ಅದು ನನಗಿವಾಗ ನೆನಪಾಯಿತು, ಹಾಗಾಗಿ ಅದನ್ನೇ ಮಾಡೋಣ ಅಂದ್ಕೊಂಡೆ. ಸಾಮಾನ್ಯವಾಗಿ ನಮಗೆ ಮೋಮೋಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಮನೇಲಿ ಮಾಡಲಿಕ್ಕೆ ಹೋಗಲ್ಲ. ನಾನು ಮಾಡೇ ಇಲ್ಲ ಇದುವರೆಗೂ ಹೇಳಬೇಕು ಅಂದರೆ. ಈಚೆ ಕಡೆನೂ ಅಷ್ಟೇ, ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಇನ್ನು ಅಪ್ಪನೂ ಕೂಡ ಇದೆಲ್ಲ ಬೇಕು ಅಂತೇಳಿ ಅವ್ರು ಯಾವಾಗಲೂ ಕೂಡ ಕೇಳಲಿಕ್ಕೆ ಹೋಗಲ್ಲ, ಹಾಗಾಗಿ ನಾನು ಮನೇಲಿ ಟ್ರೈ ಮಾಡಿರಲಿಲ್ಲ. ಆದರೆ ಇವ್ರು ಅಷ್ಟೊಂದು ಕಮೆಂಟ್ ಮಾಡಿ ಕೇಳ್ತಿದ್ರಲ್ವ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ. ಮಾಮೂಲಿಯಾಗಿ ಮಕ್ಕಳಿಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ. ಅವರೇ ತಾನೇ ಜಾಸ್ತಿ ಮೋಮೋಸ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕಂತೇಳಿ ಹೇಳೋದು. ಅವ್ರಿಗೆ ಇದನ್ನು ಮಾಡಿಕೊಡ್ಬೋದು. ಇದಕ್ಕೆ ನಾನು ಮೊದಲು ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಆ ರವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಮೊದಲು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಎಣ್ಣೆ ಉಪ್ಪು ಎಲ್ಲ ನೀಟಾಗಿ ಹಿಟ್ಟಿಗೆಲ್ಲ ಸೇರಿಕೊಳ್ಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನ ನಾವು ಚಪಾತಿ ಮಾಡ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾದಬೇಕು. ಯಾಕಂದರೆ ಇದರಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಅದು ಸಾಫ್ಟ್ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಕಡ್ಪ ಕಲ್ ಮೇಲೆ ಹಾಕ್ಬಿಟ್ಟು ಕೂಡ ಈ ಥರ ನಾದ್ಕೊಳ್ಬೋದು, ನನಗೆ ತೋರಿಸ್ತಿದ್ದೀನಲ್ಲ ಆ ಥರ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ಮುಚ್ಚಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೋಮೋಸ್ ಸ್ಟಫಿಂಗಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವೆಜಿಟೇಬಲ್ಸ್ ಮತ್ತು ಪನ್ನೀರ್ನೆಲ್ಲ ಸೇರಿಸ್ಬಿಟ್ಟು ಮಾಡ್ಕೊಳ್ತಾ ಇರೋದು. ಚಿಕನ್ ಮೋಮೋಸ್ ಕೂಡ ಮಾಡ್ಬೋದು, ನಮ್ಮ ಮನೇಲಿ ಮಾಡೋಂಗಿಲ್ಲ. ಹಾಗಾಗಿ ನಾನು ಇವತ್ತು ವೆಜ್ ಮೋಮೋಸ್ ನೆನ್ನೆ ಟ್ರೈ ಮಾಡಿದ್ದೀನಿ. ಅದಲ್ಲದೆ ನನಗೆ ಇವಾಗ ನೆನಪಾಯ್ತಲ್ವ, ಹಾಗಾಗಿ ಮನೇಲಿರೋ ತರಕಾರಿ ಮತ್ತು ಪನ್ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಇದಕ್ಕೆ ನಾನು ಕ್ಯಾಬೇಜ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ಆಗೋವಷ್ಟು ಕ್ಯಾಬೇಜ್ ಇದೆ. ಕ್ಯಾಬೇಜ್ಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿನ ಸೇರಿಸಿ ತಣ್ಣೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಎಲೆಕೋಸಿನ ಪ್ರತಿಯೊಂದು ಎಲೆಗೂ ಕೂಡ ಔಷಧಿನ ಸ್ಪ್ರೇ ಮಾಡಿರ್ತಾರೆ. ನಾವು ಆದಷ್ಟು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಬೇಕು. ಆ ಹುಳ ನೋಡ್ಬೇಕು ನೀವು, ಸಣ್ಣ ಹುಳ ಅದ್ರೊಳಗಡೆ ಹಂಗಂಗೆ ಇರುತ್ತೆ. ಹಾಗಾಗಿ ನಂಗೆ ಸ್ವಲ್ಪ ಭಯ. ಮೊದಲು ಈ ಥರ ತೊಳೆದ್ಬಿಟ್ಟು ಅದಾದಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಒಂಚೂರು ಕುದಿ ಬರುತ್ತೆ ನೋಡಿ ನೀರು, ಆ ಸಮಯದಲ್ಲಿ ಈ ಎಲೆಕೋಸನ್ನ ಅದಕ್ಕೆ ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ನಾನು ಬೇಯಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಅದಲ್ಲದೆ ಈ ಎಲೆಕೋಸು ಒಂಥರ ಸ್ಮೆಲ್ ಇರುತ್ತೆ ನೋಡಿ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಈ ಕ್ಯಾಬೇಜ್, ಅದೊಂಥರ ಸ್ಮೆಲ್ ಇರುತ್ತೆ ಅಂತಲೇ ತಿನ್ಲಿಕ್ಕೆ ಹೋಗಲ್ಲ. ಆ ಸ್ಮೆಲ್ಲೆಲ್ಲ ಕೂಡ ಕಡಿಮೆ ಆಗುತ್ತೆ ನಾವು ಈ ಥರ ಮಾಡೋದ್ರಿಂದ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಇದನ್ನು ಸ್ವಲ್ಪ ಸೋದಿಸ್ಕೊಳ್ತಾ ಇದ್ದೀನಿ. ಈ ಥರ ಬೇಕಿದ್ರೂ ನಾವು ಸೋದಿಸ್ಕೊಳ್ಬೋದು, ಇಲ್ಲಾಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ನೀಟಾಗಿ ಇಂಟ್ಕೊಳ್ಳು ಕೂಡ ಬಹುದು. ಒಟ್ಟಿನಲ್ಲಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿಬೇಕಾಗತ್ತೆ, ನೀರೆಲ್ಲ ಇರಬಾರ್ದು. ಹೆಂಗೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಇನ್ನು ಇವಾಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಸೇರಿಸಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಇಲಕ್ಕನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಿರ್ಬೋದು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ಮೇಲೆ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಬೇರೆ ಥರ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಯಾಕಂದರೆ ಬೀನ್ಸ್ ಹಾಕಿರೋದ್ರಿಂದ ಕನ್ಫ್ಯೂಸ್ ಮಾಡಿಕೊಂಡು ಎರಡನ್ನೂ ಕೂಡ ತಿನ್ಕೊಂಡು ಬಿಡ್ತೀವಿ ಒಂದೊಂದ್ಸಲ. ಹಾಗಾಗಿ ಇನ್ನು ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ತೀರಾ ಹುರ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ 1 ಕಪ್ ಆಗುವಷ್ಟು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಬೀನ್ಸ್ನು ಕೂಡ ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಯಲ್ಲ ಅದು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಬೀನ್ಸು ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಸಮಯದಲ್ಲಿ ಕ್ಯಾರೆಟ್ನ ಸೇರಿಸ್ಬೇಕಾಗತ್ತೆ.
ಯಾಕಂದರೆ ಬೀನ್ಸು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ. ಅದಾದಮೇಲೆ ಈ ಎಲೆಕೋಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಲೆಕೋಸಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಸೇರಿಸ್ಕೊಂಡಿರೋ ಅಂಥದ್ದು. ಇಷ್ಟನ್ನು ಕೂಡ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಇವತ್ತು 3 ಕಲರ್ ಕ್ಯಾಪ್ಸಿಕಮ್ನು ಕೂಡ ತೊಗೊಂಡಿದ್ದೀನಿ. ಅಂದರೆ ಗ್ರೀನು, ರೆಡ್ಡು ಮತ್ತು ಯೆಲ್ಲೋ ಬರುತ್ತಲ್ಲ, 3 ತೊಗೊಂಡಿದ್ದೀನಿ. 3 ಇಲ್ಲ ಮನೇಲಿ ಒಂದೇ ಇದೆ ಅಂದರೂ ಕೂಡ ಒಂದನ್ನು ಕೂಡ ತೊಗೊಳ್ಬೋದು. ನಮ್ಮ ಮನೇಲಿ ಇತ್ತಲ್ವ ಹಾಗಾಗಿ ಸೇರಿಸ್ಕೊಂಡೆ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಳ್ಬೇಕಾಗತ್ತೆ, ಜಾಸ್ತಿ ಏನು ಸಮಯ ತಗೊಳ್ಳಲ್ಲ ಇದು, ಸ್ವಲ್ಪ ಬೇಗನೆ ಆಗೋಗ್ಬಿಡುತ್ತೆ. ಇನ್ನಿವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದೆರಡೂ ಹಾಕಿದ್ಮೇಲೆ ಮತ್ತೆ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ನು ಕೂಡ ಸೇರಿಸ್ತೀನಿ. ಅದು ನಿಮಗೆ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಮನೇಲಿದ್ದರೆ ಆರಾಮದಲ್ಲಿ ಸೇರಿಸ್ಬೋದು. ನಮ್ಮ ಮನೇಲಿ ಪನ್ನೀರಂತೂ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ, ಕೆಲವೊಮ್ಮೆ ಇರಲ್ಲ ಅಷ್ಟೇ ಅದು. ಹಾಗಾಗಿ ಇವಾಗ ಪನ್ನೀರ್ನ ಕೂಡ ಸೇರಿಸ್ತಿದ್ದೀನಿ. ಪನ್ನೀರ್ನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಹಾಕ್ಕೊಂಡ್ರೆ ಒಂದು ಕಡೆ ಪನ್ನೀರ್ ಸಿಗುತ್ತೆ, ಒಂದು ಕಡೆ ಸಿಗಲ್ಲ. ಹಾಗಾಗಿ ನಾನು ಈ ಥರ ನೀಟಾಗಿ ತುರಿದ್ಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಸ್ಟಫಿಂಗ್ ರೆಡಿನೇ ಆಗೋಗ್ಬಿಡುತ್ತೆ. ಇಷ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಪಟ್ಟಂತ ಮೋಮೋಸ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಾನು ಆಗಲೇ ಚಪಾತಿ ಹಿಟ್ಟನ್ನ ನಾದಿಟ್ಟಿದ್ದೆ ನೋಡಿ, ಅದು ಕೂಡ ಚೆನ್ನಾಗಿ ನುಣ್ಕೊಂಡಿದೆ. ಇವಾಗ ಇದನ್ನು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಇನ್ನೂ ಚಿಕ್ಕ ಸೈಜಲ್ಲೂ ಕೂಡ ಮಾಡ್ಕೊಳ್ಬೋದು, ಆದರೆ ಇವತ್ತು ನಾನು ತೀರಾ ಚಿಕ್ಕ ಸೈಜಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಜಾಸ್ತಿ ಆಗುತ್ತೆ, ಅಷ್ಟೊಂದು ಮಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂತೇಳಿ. ಹಾಗೆ ನನಗೂ ಒಂಚೂರು ಸುಸ್ತಾಗ್ತಾಯಿತ್ತು, ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ದೊಡ್ಡ ಸೈಜಲ್ಲೇ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಪೂರಿ ಸೈಜಲ್ಲಿ ಚಪಾತಿನ ಲಟ್ಟಿಸ್ಬಿಟ್ಟು ಅದರೊಳಗಡೆ ಈ ಸ್ಟಫಿಂಗ್ನ ಹಾಕಿ ಅದಾದಮೇಲೆ ಹಿಟ್ಟನ್ನ ನಾವು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸೀರೆ ನರಿಗೆ ಎಲ್ಲ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಮಾಡಿಕೊಂಡ್ರೆ ಆಯಿತು. ಈ ಮೋಮೋಸ್ನ ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ನಾನಿವತ್ತು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲನೂ ಕೂಡ ಮಾಡಿಕೊಂಡೆ. ಸುಮಾರು ಒಂದು 4ರಿಂದ 5 ಮೋಮೋಸ್ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಇನ್ನು ನಾನು ಏರ್ ಫ್ರೈಯರ್ ತೊಗೊಂಡು ಬಂದಿದ್ನಲ್ಲ, ಅದರಲ್ಲಿ ಈ ಗೆಣಸನ್ನೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಈ ಎಕೋಬೇಕ್ ನಾನ್ ಸ್ಟಿಕ್ ಲೈನರ್ನ ತೊಗೊಂಡಿದ್ದೆ. ಅದನ್ನ ಇವಾಗ ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೊಳ್ತೀವಲ್ಲ ಆ ಸಮಯದಲ್ಲಿ ಸ್ಟೀಮರ್ಗೆ ಇದನ್ನು ಹಾಕ್ಬಿಟ್ಟು ಅದಾದಮೇಲೆ ಮೋಮೋಸ್ನ ಇಡ್ತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗುತ್ತೆ ಅಂತೇಳ್ಬಿಟ್ಟು. ಅದಲ್ಲದೆ ಸ್ಟೀಮರಲ್ಲಿ ಹೋಲ್ ಇರೋದ್ರಿಂದ ನೀರೆಲ್ಲ ಮೇಲೆ ಬರ್ತಿರುತ್ತೆ ಕೆಲವೊಮ್ಮೆ, ಅದೆಲ್ಲ ಹಿಟ್ಟಿಗೆ ಹೋಗ್ಬಿಟ್ಟು ಹಿಟ್ಟೆಲ್ಲ ಒಂಥರ ಒದ್ದೆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅದೆಲ್ಲ ಆಗಬಾರ್ದು ಅಂತೇಳ್ಬಿಟ್ಟು ಬಳಸ್ತಾ ಇರೋದು ಅಷ್ಟೇ. ನಿಮ್ಗೇನಾದರೂ ಬೇಕಿದ್ದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಸುಮಾರಷ್ಟು ಶೀಟ್ಸ್ ಬರುತ್ತೆ, ಒಂದು ಸಲ ತೊಗೊಂಡ್ರೆ ನಾವು ಒಂದು ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಮೋಮೋಸ್ ಅದ್ರ ಪಾಡ್ಗದು ರೆಡಿ ಆಗುತ್ತೆ. ನಾನೊಂದು 10 ನಿಮಿಷ ಐ ಫ್ಲೇಮಲ್ಲಿಡೇ ಬೇಯಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ವ, ಹಾಗಾಗಿ ನಾನು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇನ್ನು ಮೋಮೋಸ್ ಚಟ್ನಿ ಮಾಡ್ಕೊಂಡು ಬಿಡೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಕುದೀತಿರೋ ನೀರಿಗೆ ಒಂದು 3 ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸೇರಿಸಿ ಬೇಯಿಸ್ಕೊಳ್ತಿದ್ದೀನಿ. ಮೋಮೋಸ್ ಕೂಡ ರೆಡಿ ಆಗುತ್ತೆ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅದು ರೆಡಿನೇ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಮೋಮೋಸ್ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಮೋಮೋಸ್ ಮಾಡ್ದು ಅಂತ ಆದಮೇಲೆ ಚಟ್ನಿ ಮಾಡಲೇಬೇಕು, ಇಲ್ಲಾಂದರೆ ತಿಂದಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಹುಳ ಬರ್ತಾ ಇದೆ ಗೊತ್ತಾ ಇವತ್ತು ಅಡುಗೆ ಮನೆಗೆ. ನಾವು ಲೈಟ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ. ಅಲ್ಲೊಂದು ಬಲ್ಪು, ಈ ಕಡೆ ಒಂದು ಬಲ್ಪ್ ಎಲ್ಲ ಇದೆ, ಅದು ದೊಡ್ಡ ದೊಡ್ಡ ಬಲ್ಪು. ಹಾಗಾಗಿ ಒಳಗಡೆ ಬರ್ತಾ ಇದ್ದಾವೋ ಏನೋ ಗೊತ್ತಿಲ್ಲ. ಈ ಸ್ವಲ್ಪ ಗ್ರೀನ್ ಕಲರ್ ಹುಳ ಇರುತ್ತೆ ನೋಡಿ, ಸಣ್ಣದು, ಅದ್ರ ಹೆಸರು ಗೊತ್ತಿಲ್ಲ ನನಗೆ, ಅದು ಬರ್ತಾ ಇದೆ. ಆಮೇಲೆ ದೊಡ್ಡ ಗ್ರಾಸೋಪರ್ ಬಂದಿದೆ. ಅದು ನೋಡಿದ್ರೆ ಒಂದು ಕ್ಷಣ ಭಯನೇ ಆಗೋಯ್ತು. ಈ ಮನಿ ಪ್ಲಾಂಟ್ ಇಟ್ಟಿದ್ದೀವಲ್ಲ, ಇದ್ರ ಮೇಲೆ ಬಂದು ಕೂರುತ್ತೆ ಅಂತ ಅನಿಸುತ್ತೆ. ನಾನು ಈಗ ನೋಡ್ತೀನಿ ಮೇಲೆ ಇಷ್ಟು ದೊಡ್ಡದಿದೆ, ತೋರಿಸ್ತೀನಿ ರೀ. ಅದು ಹೋಗ್ಬಿಟ್ಟು ಸೀದಾ ಬಲ್ಬ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಇನ್ನೊಂದು ಹುಳ ಅಂತ ಹೇಳಿದ್ನಲ್ಲ, ಅದು ಇಲ್ಲಿದೆ ನೋಡಿ. 2-3 ಬಂದಿತ್ತು, ಈಗ 2 ಹೋಗಿ ಇನ್ನೊಂದು ಇಲ್ಲೇ ಇದೆ. ಇನ್ನು ಗ್ರಾಸಪ್ಪರ್ ಬಂದು ಇದ್ರ ಮೇಲಿದೆ. ಏನು ಕಲರ್ ಇದೆ ಗೊತ್ತಾ, ಅದು ಸೇಮ್ ಈ ಮನಿ ಪ್ಲ್ಯಾಂಟದು ಎಲೆ ಬರುತ್ತಲ್ಲ ಅದೇ ಕಲರ್ ಇರೋದು. ಅದ್ರ ಮೇಲೆ ಹೋಗಿ ಅದೇನಾದರೂ ಕುತ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ. ಇದನ್ನು ಎಲ್ಲನೇ ಅಂತಲೇ ಅಂದ್ಕೊಂಡ್ಬಿಡ್ಬೋದು. ನನಗೆ ಭಯ ಎಲ್ಲಿ ಅಡುಗೆ ಮೇಲೆ ಬಿದ್ದುಬಿಡುತ್ತೆ ಅಂತ ಹೇಳಿ ಹಂಗಾಗಿ ನೀಟಾಗಿ ಮುಚ್ಚಿಬಿಟ್ಟಿದ್ದೀನಿ. ಅದಲ್ಲದೆ ಪಾಪ ಅದನ್ನು ಸತ್ತೋಗುತ್ತೆ.
ಸುಮಾರು ಹೊತ್ತಾದಮೇಲೆ ಆ ಲೈಟಿಂದ ಈ ಮಣಿಗಳ ಮಧ್ಯೆ ಬಂದು ಕುತ್ಕೊಂಡಿದೆ. ಅದಾದಮೇಲೆ ಅದ್ರ ಪಾಡ್ಗದು ಹೊರಟೋಗ್ಬಿಡ್ತು, ನಮಗೇನು ತೊಂದರೆ ಕೊಡಲಿಲ್ಲ. ಇನ್ನು ಟೊಮೊಟೊ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು, ಬೇಗನೆ ಟೊಮೊಟೊ ಬೆಂದೋಗ್ಬಿಡುತ್ತೆ. ಇನ್ನು ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ. ಕೆಲವೊಬ್ಬರಿಗೆ ನುಣ್ಣಗೆ ಬೇಕು ಅಂದರೆ ಹಂಗೂ ಮಾಡ್ಕೊಳ್ಬೋದು. ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1-2 ಬೆಳ್ಳುಳ್ಳಿ ಲುಕ್ಲನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 1/4 ಇಂಚಿನಷ್ಟು ಶುಂಠಿನ ಸೇರಿಸಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಈ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕಿ, ಅಂದರೆ ಟೊಮೊಟೊ ರುಬ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂಚೂರು ಹಸಿ ವಾಸನೆ ಹೋಯಿತು ಅನ್ನುವಾಗ ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಟೊಮೊಟೊ ಸಾಸನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ವಿನೆಗರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಹಂಗೆ ಬೇಯಿಸ್ಕೊಳ್ಬೇಕು ನಾವು. ಅದರಲ್ಲಿರೋ ಎಣ್ಣೆ ಎಲ್ಲ ನೀಟಾಗಿ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಅಷ್ಟೊಂದು ನಿಮಗೆ ಕಾಣಿಸ್ತಾ ಇಲ್ಲ. ಸಾಕು, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊಂಡ್ರೂ ಕೂಡ ರುಚಿ ಹಂಗೆ ಬರುತ್ತೆ. ಇನ್ನು ಇದು ಕೂಡ ರೆಡಿ ಆಯಿತು. ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನಾನು ಉಪ್ಪು ಹಾಕಿರೋ ಕ್ಲಿಪ್ಪಿಂಗ್ಸ್ನ ಎಲ್ಲೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಇಲ್ಲಿ ಆ್ಯಡ್ ಮಾಡಿಲ್ಲ. ಇನ್ನು ಮೋಮೋಸ್ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೂ ಕೂಡ ಅಂಟೋ ಥರ ಎಲ್ಲ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು. ನೋಡಲಿಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾನು ಹಂಗೆ ಒಂಚೂರು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಒಳಗಡೆ ಸ್ಟಫಿಂಗ್ ಎಲ್ಲ ಯಾವ ಥರ ನೀಟಾಗಿ ಕುಕ್ ಆಗಿದೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಇದನ್ನ ಇವತ್ತು ಫಸ್ಟು ನಾನೇ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಾಗಿದೆ. ನಾನು ಯಾವತ್ತೂ ಕೂಡ ಈಚೆ ಕಡೆ ಇರೋ ಮೋಮೋಸ್ನ ತಿಂದಿಲ್ಲ, ಹಾಗಾಗಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಅಪ್ಪು ಬಂದಾಗ ಅವ್ರ ಹತ್ರ ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ, ಅವಾಗ ನನಗೊಂಚೂರು ಗೊತ್ತಾಗುತ್ತೆ ಸ್ವಲ್ಪ ಅದೇ ಥರ ಇದೆಯಾ ಅದಕ್ಕಿಂತ ಬೇರೆ ಥರ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ನನಗೆ ಒಟ್ಟಿನಲ್ಲಿ ಚೆನ್ನಾಗಾಗಿದೆ ಅಂತ ಅನ್ನಿಸ್ತಾ ಇದೆ. ಅದರೊಳಗೆ ಈ ಚಟ್ನಿ ಸೂಪರಾಗಿದೆ. ಇನ್ನು ಅಪ್ಪು ಬರೋವರೆಗೂ ವೇಟ್ ಮಾಡಿ ಅವ್ರಿಗೂ ಕೂಡ ಕೊಡ್ತಾ ಇದ್ದೀನಿ, ಟೇಸ್ಟ್ ಹೆಂಗಿದೆ ಕೇಳೋಣ ಅಂತ ಹೇಳಿ. ಚಿಕ್ಕ ಪಾಪ ಥರ ಇಟ್ಕೋತಾ ಇದೆಯಾ ಅಪ್ಪು. ಮೋಮೋಸ್ ಬಿಸಿ ಇದೆ, ಬಿಸಿ ಇದೆ. ಮೋಮೋಸ್ ಕಡುಬು ಥರ ಮಾಡಬೇಕಾಯ್ತು. ಕಡುಬು ಥರ ಅಂದರೆ ಅದು ಇದು ಒತ್ತದ್ದು ಬರುತ್ತೆ, ಅದರಲ್ಲೂ ಮಾಡ್ತಾರೆ. ಅದಿಲ್ಲ, ಇದನ್ನ ಚಿಕ್ಕದಾಗಿ ಮಾಡಬೇಕು, ದೊಡ್ಡದಾಗಿ ಮಾಡ್ಬಿಟ್ಟಿದ್ಯಾ. ಅಯ್ಯೋ, ಅಷ್ಟೊಂದು ನಿಧಾನಕ್ಕೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಇವತ್ತು, ಸುಸ್ತಾಗ್ಬಿಟ್ಟಿತ್ತು. ಚೆನ್ನಾಗುತ್ತೆ ಸ್ಟಫಿಂಗ್ ಚೆನ್ನಾಗಿದೆಯಾ? ಈಚೆ ಕಡೆ ಹೆಂಗಿರುತ್ತಪ್ಪು? ಹಿಂಗೆ ಇರ್ತದೆ ಸೇಮ್, ಅಂದ್ರೆ ಮೈದಾ ಹಿಟ್ಟು ಹಾಕಿ. ಅಯ್ಯೋ, ಈಚೆ ಕಡೆ ತಿನ್ನಕ್ಕಲ್ಲ ಬಿಡು, ಅದು ನಮ್ಮ ಫುಡ್ ಅಲ್ವೇ ಅಲ್ಲ. ಈರುಳ್ಳಿ ಮೋಮೋಸ್ ಅಂದ್ರೆ ಬರೇ ಈರುಳ್ಳಿನೇ ಇರ್ತದೆ, ಅದೇ ಡಿಫ್ರೆಂಟು. ಇದು ನೀನು ಚಟ್ನಿ ಮಾಡಿದ್ಯಾ? ಉಪ್ಪಿನಕಾಯಿ ಕೊಡ್ತಾರೆ. ಉಪ್ಪಿನಕಾಯಿ ಕೊಡ್ತಾರಾ? ಚಟ್ನಿ ಅಲ್ವಾ ಮೋಮೋಸ್ ಚಟ್ನಿ ಕೊಡೋದು? ಚಟ್ನಿ ಅದೇ ಇದೇ ಥರ ರೆಡ್ ಚಟ್ನಿ ಇಲ್ಲ ಉಪ್ಪಿನಕಾಯಿ ಥರ ಇರುತ್ತದು. ಹೌದಾ? ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಪರವಾಗಿಲ್ವಾ? ಚೆನ್ನಾಗಿದೆ. ಚಟ್ನಿನೂ ಚೆನ್ನಾಗಿದೆ, ಬಿಸಿ. ಟೇಸ್ಟು ನನಗೂ ಇಷ್ಟ ಆಯಿತು, ಇವ್ರಿಗೂ ಇಷ್ಟ ಆಗಿದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ಅಲ್ವಾ, ಮೋಮೋಸ್ ಬೇಕು ಅದು ಇದು ಅಂತೇಳಿ, ಆ ಸಮಯದಲ್ಲಿ ಮಾಡಿಕೊಡ್ಬೋದು. ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಆಯಿತು. ನಾನು ಇವತ್ತು ಅಷ್ಟೊಂದು ನನಗೆ ಪೇಷನ್ಸ್ ಇರಲಿಲ್ಲ, ಯಾಕಂದರೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒಂಚೂರು ದೊಡ್ಡ ಸೈಜಲ್ಲೇ ಮಾಡಿದ್ದೀನಿ. ಹಾಗಾದ್ರೆ ತೀರಾ ದೊಡ್ಡ ಸೈಜ್ ಏನಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ. ಈಚೆ ಕಡೆ ಕೊಡೋದೆಲ್ಲ ಪುಟಾಣಿಯಾಗಿ ಇರುತ್ತಂತೆ, ಆ ಥರನೂ ಕೂಡ ಮಾಡ್ಕೊಳ್ಬೋದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನು ಪೂರ್ತಿಯಾಗಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.